ಹಾಯ್, ಭೂತ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಕಥೆ ಅಂದರೆ ಈ ನಿಜ ಘಟನೆ ನಡೆದಿರೋದು ಇಂದ್ರಜಿತ್ ಅವರ ತಾತನ ಜೊತೆ. ಕಥೆನ ಕೇಳೋಕ್ಕಿಂತ ಮುಂಚೆ ಇಂಟ್ರೋನ ನೋಡ್ಕೊಬನ್ನಿ. ಇದಾದ್ಮೇಲೆ ಕಥೆನ ಸ್ಟಾರ್ಟ್ ಮಾಡೋಣ. ಸುಮಾರು 2024 ಅಂದರೆ 3 ವರ್ಷದ ಹಿಂದೆ ಇಂದ್ರಜಿತ್ ಅವರು ತಮ್ಮ ಕಾಲೇಜ್ ರಜಾ ಇರೋ ಕಾರಣ ರಜದಲ್ಲಿ ತಾತನ ಮನೆಗೆ ಹೋಗಿ ಬರೋದ ಅಂತ ಹೋಗಿರ್ತಾರೆ. ಇವರು ಸುಮಾರು 6-7 ವರ್ಷದಿಂದ ಅವ್ರ ತಾತನ ಮನೆಗೆ ಹೋಗಿಲ್ದೇ ಇರೋ ಕಾರಣ ಇವ್ರ ತಾತನ ಮನೆ ಹೇಗಿತ್ತು ಅಂತಾನೆ ಮರೆತೋಗಿರ್ತಾರೆ. ಅಂದ್ರೆ ಸ್ವಲ್ಪ ಜ್ಞಾಪಕ ಇರುತ್ತೆ, ಸ್ವಲ್ಪ ಮರೆತೋಗಿರ್ತಾರೆ. ಮನೆ ಸ್ಟ್ರಕ್ಚರ್ ಎಲ್ಲ ಗೊತ್ತಿರುತ್ತೆ, ಆದ್ರೆ ಯಾವ ಬೀದಿ ಎಲ್ಲಿರೋದು ಅಂತಾನೆ ಗೊತ್ತಿರಲ್ಲ. ಹೇಗೋ ಹುಡುಕೊಂಡು ಮನೆ ಹತ್ರ ಹೋಗ್ತಾರೆ. ಇವರು ಮನೆ ಹೆಸರೇ ಮರೆತೋಗಿರ್ತಾರೆ. ಮನೆ ಮುಂದೆ ಹೋಗಿ ನಿಂತ ಮೇಲೆ ಗೊತ್ತಾಗುತ್ತೆ ಇವರ ಮನೆ ಹೆಸರು ಉಮಾ ಅಂತ. ಇವರು ಮನೆ ಹತ್ರ ಹೋದ್ಮೇಲೆ ಇವ್ರ ತಾತ ಆರಾಮಾಗಲ್ಲಿ ಪೇಪರ್ ಓದ್ಕೊಂಡು ಕೂತಿರ್ತಾರೆ. ತಾತನ್ನ ನೋಡಿದ ತಕ್ಷಣ ಮನೆ ಒಳಗಡೆ ಹೋಗಿ ಅರ್ಧ 1 ಗಂಟೆ ಟೈಮ್ ಮಾತಾಡಿ ಟೀಗೆ ಎಲ್ಲ ಕುಡಿದು ಆರಾಮಾಗಿ ಕೂತಿರ್ತಾರೆ. ಆ ಗ್ಯಾಪಲ್ಲಿ ಇವ್ರ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆ ಪ್ರಶ್ನೆ ಏನಂದ್ರೆ, ಈ ಮನೆಗೆ ಉಮಾ ಅಂತ ಹೆಣ್ಣು ಹುಡುಗಿ ಹೆಸರು ಏನಕ್ಕೆ? ನಮ್ಮ ಇಡೀ ಫ್ಯಾಮಿಲಿಲಿ ಇಲ್ಗಂಟ ಉಮಾ ಅನ್ನೋ ಹೆಸರೇ ನಾನು ಕೇಳಿಲ್ಲ. ಎಲ್ಲ ಮನೆಗೂ ದೇವ್ರ ಹೆಸರು ಅದು ಇದು ಎಲ್ಲ ಮಡಗಿದ್ರೆ ಈ ಮನೆಗೆ ಏನಕ್ಕೆ ಈ ಹೆಣ್ಣು ಹುಡುಗಿ ಹೆಸರನ್ನ ಮಡಗಿದ್ದಾರೆ? ಈ ಪ್ರಶ್ನೆ ಇವ್ರಿಗೆ ಬರೀ ಕಾಡ್ತಾ ಇತ್ತು. ಅದಕ್ಕೆ ಇವ್ರ ತಾತನ ಹತ್ರ ಕೇಳ್ತಾರೆ, ತಾತ, ಈ ಮನೆಗೆ ಉಮಾ ಅಂತ ಹೆಸರು ಏನಕ್ಕೆ? ಇಲ್ಗಂಟ ಉಮಾ ಅನ್ನೋ ಹೆಸರು ನಮ್ಮ ಇಡೀ ಫ್ಯಾಮಿಲಿಲೇ ನಾನು ಎಲ್ಲೂ ಕೇಳಿಲ್ಲ, ಆದರೆ ಈ ಮನೆಗೆ ಉಮಾ ಅಂತ ಹೆಸರು ಏನಕ್ಕೆ ಮಡಗಿದ್ದೀರಾ ಅಂತ ಕೇಳಿದ ತಕ್ಷಣ ಇವ್ರ ತಾತ ಫುಲ್ಲು ಗಾಬರಿಯಾಗಿ ಒಂದೇ ಸಮ ತಿರುಗಿ ನೋಡ್ತಾರೆ. ನೋಡಿ, ಇದೆಲ್ಲ ನಿನ್ಗೇನಕ್ಕೆ, ಸುಮ್ಮನಿರು ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಇಲ್ಲ, ಇವಾಗ ಹೇಳಲೇಬೇಕು ಅಂತ ಇವರು ಹಠ ಹಿಡಿದ್ಬಿಡ್ತಾರೆ. ನೀನು ಇಲ್ಗಂಟ ಉಮಾ ಯಾರು ಅಂತ ಕೇಳ್ದಲ್ಲ, ಆ ಉಮಾ ನನ್ನ ಸ್ವಂತ ಅಕ್ಕ. ಇದನ್ನ ಕೇಳಿದ ತಕ್ಷಣ ಇಂದ್ರ ಅವರು, ಎಲ್ಲಿ ಅಜ್ಜಿ ಜೊತೆ ನಾನು ಇಲ್ಗಂಟನೂ ಮಾತಾಡಿಸಿಲ್ಲ, ನೀವು ನೋಡಿದ್ರೆ ಸ್ವಂತ ಅಕ್ಕ ಅಂತ ಹೇಳ್ತಿದ್ದೀರಲ್ಲ, ನಾನು ಹುಟ್ಟಿದಾಗ್ಲಿಂದ ಇಲ್ಗಂಟ 18 ವರ್ಷ ಆಯಿತು, ಇವಾಗ ಗಂಟ ಅವ್ರ ಮುಖನೂ ನೋಡಿಲ್ಲ, ಅವ್ರ ಜೊತೆನೂ ಮಾತಾಡೋ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ತಾತ, ನಿನಗೆ ಇನ್ನೂ ಈ ಕಥೆ ಬಗ್ಗೆ ಏನೂ ಗೊತ್ತಿಲ್ಲ, ಅಂದರೆ ಈ ನಿಜವಾದ ಘಟನೆ ಏನು ಅಂತ ಗೊತ್ತಿಲ್ಲ. ಒಂದು ಕೆಲಸ ಮಾಡು, ಒಳಗಡೆ ಹೋಗಿ ಕಾಫಿ ಮಾಡ್ಕೊಬಾ, ಈ ಕಥೆನ ಮೊದಲಿಂದ ಹೇಳ್ತೀನಿ ಅಂತ ಹೇಳ್ತಾರೆ. ಇಂದ್ರ ಅವ್ರ ತಾತ ಮತ್ತೆ ಉಮಾ ಅವರು ಚಿಕ್ಕವರಿದ್ದಾಗ ಇವ್ರಿಗೆ ಟೆರೆಸ್ ಮೇಲೆ ಆಟ ಆಡೋದಂದ್ರೆ ತುಂಬ ಇಷ್ಟ. ಇವರು ಕಣ್ಣ ಮುಚ್ಚಾಲೆ, ಜೂಟಾಟ ಎಲ್ಲ ಒಂದು ರಾತ್ರಿ 8-8:30, 9 ಗಂಟೆ ಗಂಟ ಆಟ ಆಡ್ತಾ ಇದ್ರು. ಇವ್ರ ಮನೆ ಹೇಗಿತ್ತಂದರೆ ಒಂದು 3 ಅಫ್ಟಿಯರ್ ಬಿಲ್ಡಿಂಗು. ಆ 3ನೇ ಅಫ್ಟಿಯರಲ್ಲಿ ಇಂದ್ರ ಅವ್ರ ಅಮ್ಮ, ಅಪ್ಪ ಮತ್ತು ಇವರಿಬ್ಬರು ಮಕ್ಕಳು ಇದ್ರು. ಇವ್ರ ಮನೆಯಲ್ಲಿ 2 ರೂಮ್ ಇತ್ತು. ಇಂದ್ರ ಅವರ ತಾತನ ಅಪ್ಪ ಅಮ್ಮ ಮಲ್ಗಕ್ಕೊಂದು ರೂಮು, ಇನ್ನೊಂದು ಇಂದ್ರ ಅವ್ರ ತಾತ ಮತ್ತು ಉಮಾ ಅವರು ಮಲ್ಗಕ್ಕೊಂದು ರೂಮು. ಆದರೆ ಉಮಾ ಅವ್ರ ರೂಮು ಹೇಗಿತ್ತಂದರೆ ಇವ್ರ ರೂಮಲ್ಲಿ 2 ಕಿಟಕಿ ಇತ್ತು. ಅದು ದೊಡ್ಡ ಕಿಟಕಿ. ಆ ಕಿಟಕಿಯಿಂದ ಇವ್ರ ಸ್ಟೇರ್ಸು ಮತ್ತು ಆ ಮಹಡಿ ರೈಲಿಂಗ್ಸ್ ಎಲ್ಲ ಕಾಣಿಸ್ತಾ ಇತ್ತು. ಅಂದರೆ ಆ ಟೆರೆಸ್ಸಿಂದ ಕೆಳಗಡೆ ಮೇಲ್ಗಡೆ ಹೋಗೋ ಮಾಡಿ ಆ ಕಿಟಕಿಯಿಂದ ಕಾಣಿಸ್ತಾ ಇತ್ತು. ಈ ಸ್ಟ್ರಕ್ಚರು ಇಂದ್ರ ಅವ್ರ ತಾತನ ಮನೆಯದಾಗಿತ್ತು. ಇವರು ದಿವಸ ಮಾಮೂಲಿ ಹೇಗೆ ಕಣ್ಣ ಮುಚ್ಚಾಲೆ ಜೂಟಾಟ ಎಲ್ಲ ಆಟ ಆಡ್ತಾ ಇರ್ತಾರೋ ಇದೇ ಥರ ಇವತ್ತು ಸಹ ಆಟ ಆಡ್ತಾ ಇರ್ತಾರೆ. ಅಂದರೆ ಆ ದಿವಸ ಸಹ ಆಟ ಆಡ್ತಾ ಇರ್ತಾರೆ. 8-8:30, 9 ಗಂಟೆ ಆಯಿತು. ಇಂದ್ರ ಅವ್ರ ತಾತನಿಗೆ ಸುಸ್ತಾಗ್ತಾ ಬಂತು. ಅದಕ್ಕೆ ಇಂದ್ರ ಅವ್ರ ತಾತ, ನಾನು ಹೋಗಿ ಮಲಗ್ತೀನಿ, ನೀನು ಎಷ್ಟೊತ್ತು ಗಂಟೆ ಆಟ ಆಡ್ಕೊಬತ್ತೀಯ ಅಕ್ಕ, ಅಷ್ಟೊತ್ತು ಗಂಟೆ ಆಟ ಆಡ್ಕೊಂಡು ಮನೆ ಒಳಗಡೆ ಬಂದ್ಬಿಡು ಅಂತ ಹೇಳಿ ಒಳಗಡೆ ಹೋಗ್ತಾರೆ. ಇಂದ್ರ ಅವ್ರ ತಾತ ರೂಮ್ಗೆ ಹೋದ್ಮೇಲೆ ಆ ಕಿಟಕಿಯಿಂದ ಉಮಾ ಅವ್ರಿಗೆ ನೋಡ್ತಾ ಇದ್ರೆ ಉಮಾ ಅವರು ಆರಾಮಾಗಿ ಆಟ ಆಡ್ತವ್ರೆ. ಆದರೆ ಒಂದೇ ಸಮ ಉಮಾ ಅವರು ನಿಂತ ಮೇಲೆ ಉಮಾ ಅವರು ಒಂದೇ ಸಲ ಹಿಂದೆ ತಿರುಗಿ ಒಂದು ಸಣ್ಣ ಸ್ಮೈಲ್ ಮಾಡಿ ಇಂದ್ರ ಅವ್ರ ತಾತನ ಕಡೆ ನೋಡಿ ಓಡ್ತಾ ಇದ್ದಾರೆ. ಮಾಡಿ ಎಲ್ಲ ಇಂದ್ರ ಅವ್ರ ತಾತನ ಕಡೆನೇ ನೋಡಿ ಇಳಿತಾ ಇದ್ದಾರೆ. ಇವರು ಮುಂದೆ ನೋಡ್ತಾನೆ ಇಲ್ಲ, ಕೆಳಗಡೆ ಬೀಳ್ತೀನೋ ಇಲ್ವೋ ಅದೆಲ್ಲ ನೋಡ್ತಾ ಇಲ್ಲ. ಆದರೆ ಇಂದ್ರ ಅವ್ರ ತಾತನ ಕಡೆ ನೋಡಿ ಒಂದೇ ಸಮ ಓಡ್ತವ್ರೆ.
ಇಂದ್ರ ಅವ್ರ ತಾತ ಕಿಟಕಿ ಹತ್ರ ಬಂದು ನೋಡೋ ಗಂಟ ಇವ್ರು ಅವಾಗಲೇ ರೋಡ್ ಮೇಲಿದ್ರು. ಓಡ್ತವ್ರೆ ಓಡ್ತವ್ರೆ ಓಡ್ತವ್ರೆ, ನಿಲ್ತಾನೆ ಇಲ್ಲ. ಇವರು ಓಡ್ತಾ ಇರೋದನ್ನ ನೋಡಿ ಇಂದ್ರ ಅವ್ರ ತಾತ ಉಮಕ್ಕ ಉಮಕ್ಕ ನಿಂತ್ಕೊ ಅಂತ ಜೋರಾಗಿ ಕೂಗ್ತಾರೆ. ಆದರೆ ಉಮಾ ಅವರು ಕೇಳ್ತಾನೆ ಇಲ್ಲ. ಇವ್ರ ಕಡೆ ಮುಖ ಮಾಡಿ ಒಂದೇ ಸಮ ಓಡ್ತವ್ರೆ. ಅದಕ್ಕೆ ಇವರು ಹೆದರ್ಕೊಂಡು ಹೋಗಿ ಮಲ್ಕೊಬಿಡ್ತಾರೆ. ಮಲಗಿದ್ಮೇಲೆ ಇವರು 2-3 ಗಂಟೆಗೆ ಎದ್ದು ನೋಡ್ತಾರೆ. ಆದರೆ ಇಂದ್ರ ಅವ್ರ ಅಕ್ಕ ಉಮಾ ಅಲ್ಲಿಲ್ಲ. ಇದನ್ನ ನೋಡಿ ಅವರು ಉಮಕ್ಕ ಉಮಕ್ಕ ಅಂತ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾರೆ. ಆದರೆ ಉಮಾ ಅವರು ಎಲ್ಲೂ ಇರಲ್ಲ. ಒಂದೇ ಸಲ ಎದ್ದು ಕೂತ್ಕೋತಾರೆ. ಮುಂದೆ ಕಿಟಕಿಲಿ ನೋಡಿದ್ರೆ ಉಮಾ ಅವರು ಅಲ್ಲಿ 2 ಕೈನ ಹಿಡ್ಕೊಂಡು ನ್ಯಾತಾಡ್ತಾವ್ರೆ. ಇದನ್ನ ನೋಡಿ ಇಂದ್ರ ಅವ್ರ ತಾತ ಒಂದೇ ಸಲ ಗಾಬರಿ ಆಗ್ತಾರೆ. ಗಾಬರಿಯಾಗಿ ತನ್ನ ತಂದೆ ತಾಯಿ ಕೂಗ್ತಾರೆ. ಈ ಕೂಗನ್ನ ಉಮಾ ಅವರು ಕೇಳಿ ಒಂದೇ ಸಮ ಒಳಗಡೆ ಬಂದು ಇವ್ರ ಕಾಲನ್ನ ಹಿಡ್ಕೊಂಡು ನಗೀತಾ ಇರ್ತಾರೆ. ಉಮಾಕ್ಕ ಏನು ಮಾಡ್ತಾ ಇದೆಯಾ, ಕಾಲ್ ಬಿಡು ಅಂತ ಹೇಳ್ತಾರೆ. ಆದರೆ ಉಮಾ ಕಾಲನ್ನ ಮಾತ್ರ ಬಿಡ್ತಾ ಇಲ್ಲ. ಒಂದು ಕಡೆ ಉಮಾ ನಗಿತವ್ರೆ, ಇನ್ನೊಂದು ಕಡೆ ಇವ್ರ ಕಾಲನ್ನ ಬೇರೆ ಪರಿಚ್ತವ್ರೆ. ಹೇಗೋ ಕಿರ್ಚಾಡಿ ಚಿಕ್ಕಪ್ಪ ಅದು ಇದು ಚಿಕ್ಕಪ್ಪ ಅಪ್ಪ ಅಮ್ಮ ಅಂತ ಎಲ್ಲ ಕೂಗಿ ಅವರೆಲ್ಲ ಎದ್ದು ಆಚೆ ಬರ್ತಾರೆ. ಆದರೆ ಉಮಾ ಅವ್ರ ಕಾಲನ್ನ ಬಿಡ್ತಾನೆ ಇಲ್ಲ. ಗಟ್ಟಿಯಾಗಿ ತನ್ನ ಉಗುರಲ್ಲಿ ಹಿಡ್ಕೊಂಡವ್ರೆ. ಪರಿಚಿ ಎಳಿತಾ ಇದ್ದಾರೆ. ಈ ಪರಿಚ್ತಾ ಇರೋ ನೋವನ್ನ ತಡೆಯೋಕ್ಕಾಗದೆ ಇಂದ್ರ ಅವ್ರ ತಾತ ಉಮಾ ಅವ್ರ ಕೈಗೆ ಒಂದೇ ಸಲ ಜೋರಾಗಿ ಹೊಡೆದು ಅವ್ರ ಹತ್ರ ಬಿಡಿಸ್ಕೊಂಡು ಹೇಗೋ ಹೋಗಿ ತನ್ನ ತಂದೆ ತಾಯಿ ಹತ್ರ ಕೂತ್ಕೊಬಿಡ್ತಾರೆ. ಇವರು ಬಿಡಿಸ್ಕೊಂಡಾದ್ಮೇಲೆ ಉಮಾ ಅವರು ಒಂಥರ ಕಿರಿಚ್ತಾರೆ. ಇವರು ಕಿರಿಚಿದ ತಕ್ಷಣ ಇವ್ರ ಅಪ್ಪ ಅಮ್ಮ ಎಲ್ಲ ಗಾಬರಿ ಆಗ್ಬಿಡ್ತಾರೆ. ಇವರ ಚಿಕ್ಕಪ್ಪ ಚಿಕ್ಕಮ್ಮನಿಗೆಲ್ಲ ಕೂಗ್ತಾರೆ. ಕೂಗಿದ್ಮೇಲೆ ಇವ್ರು 4 ಜನನೂ ಬಂದು ಇವ್ರನ್ನ ಹಿಡಿತಾರೆ. ಆದರೆ ಇಂದ್ರ ಅವ್ರ ತಾತ ಅವ್ರ ಮುಂದೆ ಹೋಗ್ತಾನೆ ಇರಲ್ಲ. ಫುಲ್ಲು ಗಾಬರಿಯಾಗಿ ಭಯದಿಂದ ಉಮಾ ಅವ್ರನ್ನ ಇವ್ರು 4 ಜನನೂ ಹಿಡ್ಕೊಂಡೋಗಿ ಬೆಡ್ ಮೇಲೆ ಮಲಗಿಸ್ತಾರೆ. ಮಲಗಿದ ತಕ್ಷಣ ಇವರು ಮೂರ್ಛೆ ಹೋಗ್ಬಿಡ್ತಾರೆ. ಮೂರ್ಛೆ ಹೋದ್ಮೇಲೆ 2 ದಿವಸ ಕಳೆಯುತ್ತೆ. ಆದರೆ ಉಮಾ ಮಾತ್ರ ಎಚ್ಚರ ಆಗ್ತಾ ಇಲ್ಲ, ಅಂದರೆ ಹೇಳ್ತಾ ಇಲ್ಲ. 2ನೇ ದಿವಸ ರಾತ್ರಿ 9-9:30 ಆಗುತ್ತೆ. ಇವರು ಸ್ಟ್ರೆಸ್ ಆಗಿ ಹೇಳ್ತಾ ಇಲ್ಲ. ಒಂದೇ ಸಮ ಎದ್ದು ಕೂತ್ಕೊಬಿಡ್ತಾರೆ. ಕೂತ್ಕೊಂಡು ಒಂದೇ ಸಲ ನನ್ಗೆ ಊಟ ಕೊಡಿ ಅಂತ ಕೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಮೂರ್ಛೆ ಹೋಗಿ 2-3 ದಿವಸ ಆಯಿತು. ಹೊಟ್ಟೆ ಹಸಿತಾ ಇರ್ಬೋದು, ಪಾಪುಗೆ ಊಟ ತಂದ್ಕೊಡು ಅಂತ ಹೇಳ್ತಾರೆ. ಇದನ್ನು ಕೇಳಿ ಉಮಾ ಅವ್ರ ತಾಯಿ ಒಳಗಡೆಯಿಂದ ಊಟನ ತಂದ್ಕೊಡ್ತಾರೆ. ಇವರು ಒಂಥರ ಪರಿಚಿ ಹೇಗೇಗೋ ತಿಂತವ್ರೆ. ಗಲೀಜಾಗಿ ಮುಖಕ್ಕೆಲ್ಲ ಹರಡ್ಕೊಂಡು ತಿಂತವ್ರೆ. ಇದನ್ನು ನೋಡಿ ಉಮಾ ಅವ್ರ ತಾಯಿಗೆ ಕೋಪ ಬರುತ್ತೆ. ಕೋಪ ಬಂದು, ಉಮಾ ಏನು ಯಾವತ್ತೂ ತಿಂದೇ ಇರೋ ಈ ಥರ ತಿಂತಾ ಇದೆಯಲ್ಲ, ನೀಟಾಗಿ ತಿನ್ನು ಊಟನ ಅಂತ ಹೇಳ್ತಾರೆ. ಇದನ್ನು ಕೇಳಿ ಉಮಾ ಅವರು ಅದೆಲ್ಲ ಬಿಡಿ, ನನಗೆ ಇನ್ನೂ ಊಟ ತಂದ್ಕೊಡಿ ಅಂತ ಹೇಳ್ತಾರೆ. ಮನೇಲಿರೋ ಊಟ ಎಲ್ಲ ಖಾಲಿಯಾಗಿಬಿಡ್ತು. ಇವರು ತಿನ್ನೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಉಮಾ ಅವರ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಿಂದ ಊಟ ತರಿಸ್ತಾರೆ. ಇವರು ತಿಂತಾರೆ. ಉಮಾ ಅವ್ರ ಚಿಕ್ಕಮ್ಮನ ಮನೆಯಲ್ಲೂ ಸಹ ಊಟ ಖಾಲಿ ಆಗಿಬಿಡ್ತು. ಆದರೆ ಇವ್ರ ಹಸು ಮಾತ್ರ ನಿಲ್ತಾ ಇಲ್ಲ. ಇವರು ಊಟ ಅಂತ ಕೇಳ್ತವ್ರೆ. ಇಲ್ಲಿ ಮನೇಲಿರೋ ಊಟ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಒಂದು ಕಡೆ ಚಿಕ್ಕಮ್ಮನ ಮನೇಲಿರೋ ಊಟನೂ ಸಹ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಉಮಾ ಅವ್ರ ತಾಯಿ, ಊಟ ಎಲ್ಲ ಖಾಲಿ ಆಗಿಬಿಡ್ತು ಪಾಪು, ಒಂದು ಕೆಲಸ ಮಾಡು, ಇವತ್ತು ಮಲ್ಲಿಕೋ, ನಾಳೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಉಮಾ ಅವರು ಒಂದೇ ಸಮ ಜೋರಾಗಿ ಅಳ್ತಾರೆ. ಈ ಜೋರಾಗಿ ಅಳ್ತಾ ಇರೋ ಸೌಂಡ್ನ ಕೇಳಿ ಉಮಾ ತಂದೆ ತಾಯಿ ಒಂಥರ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ನಮ್ಮ ಮಗುಗೆ ಯಾವತ್ತೂ ಇಲ್ಲದೆ ಇರೋದು ಇವಾಗ ಏನಕ್ಕೆ ಆಗ್ತಾ ಇರೋದು, ಇವಳು ಒಂಥರ ಹುಚ್ಚುಚ್ಚು ಆಡಂಗೆ ಆಡ್ತಾವಳಲ್ಲ, ಏನಾಗೈತೆ ಇವಳಿಗೆ ಅಂತ ಡಾಕ್ಟ್ರಿಗೆ ಕರೆದು ತೋರಿಸ್ತಾರೆ. ಡಾಕ್ಟ್ರಿಗೆ ಕರೆದು ತೋರಿಸಿದ್ರೆ ಇವಳು ನಾರ್ಮಲ್ ಆಗಿರ್ತಾಳೆ. ಇದಾದ್ಮೇಲೆ ಉಮಾ ಅವರು ಹೋಗಿ ಮಲಗ್ತಾರೆ. ಮೊದಲು 2-3 ದಿವಸ ಎಚ್ಚರ ಆಗಿರಲಿಲ್ಲ. ಇವಾಗ 4-5 ದಿವಸ ಆಗೈತೆ. ಆದರೂ ಎಚ್ಚರ ಆಗ್ತಾ ಇಲ್ಲ. 7ನೇ ದಿವಸ ಇವರು ಎಚ್ಚರ ಆಗ್ತಾರೆ. ಎಚ್ಚರ ಆದಮೇಲೆ ಮತ್ತೆ ಊಟ ಕೇಳ್ತಾರೆ. ಇದೇ ಥರ ಊಟ ಕೇಳಿ ಮನೇಲಿರೋ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇವರಪ್ಪ ಅಮ್ಮ ಒಂದು ಸಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ.
ಉಮ್ಮನ್ಗೆ ಏನೋ ಆಗೈತೆ, ಒಂದು ಕೆಲಸ ಮಾಡೋದ, ಒಬ್ಬ ತಾಂತ್ರಿಕನ ಹತ್ರ ತೋರಿಸೋದ, ಅವಾಗ್ಲಾದರೂ ಕಮ್ಮಿ ಆಗ್ಬೋದು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಉಮಾ ಅವ್ರ ತಾಯಿ ಮತ್ತು ಉಮಾ ಅವ್ರ ತಂದೆ ಈ ಪ್ಲ್ಯಾನಿಂಗ್ನ ಮಾಡ್ಕೋತಾರೆ. ಮಾಡಿ ಮಾರನೇ ದಿವಸ ತಾಂತ್ರಿಕನ ಕರೀತಾರೆ. ಕರೆದು ಆ ತಾಂತ್ರಿಕ 2-2.5 ಗಂಟೆ ಟೈಮು ಪೂಜೆ ಎಲ್ಲ ಮಾಡಿ ಮಾಟ ಮಂತ್ರ ಎಲ್ಲ ಮಾಡ್ತಾನೆ. ಆದರೆ ಈ ಉಮಾ ಮಾತ್ರ ನಾರ್ಮಲ್ ಆಗಿರಲ್ಲ. ಮೊದಲು ಹೇಗೆ ಊಟ ಕಾಲು ಆಗೋ ಗಂಟ ಊಟ ಮಾಡ್ತಾ ಇದ್ಲೋ ಅದೇ ಥರ ಈಗಲೂ ಸಹ ಊಟ ಮಾಡ್ತಾವಳೆ. ಮೊದಲು ಹೇಗೆ 6-7 ದಿವಸ ಮಲಗ್ತಾ ಇದ್ಲೋ ಈಗಲೂ ಸಹ ಹಾಗೆ ಮಲಗ್ತಾ ಇದ್ದಾಳೆ. ಈ ತಾಂತ್ರಿಕನ್ನು ಸಹ ಕರೆದ್ರು ಈ ಉಮಾ ಮಾತ್ರ ನಾರ್ಮಲ್ ಆಗಿರಲ್ಲ. ಇದೇ ಡೈಲಿ ರೋಟೀನು ಸುಮಾರು 5-5.5 ವರ್ಷ ನಡೆದೋಗುತ್ತೆ. 5 ವರ್ಷ ಆದಮೇಲೆ ಉಮಾಗೆ 21 ವರ್ಷ ಆಯ್ತಾ ಬತ್ತು. ಆದರೆ ಉಮ್ಮನ್ನ ಮೈಯಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಉಮಾ ಒಳ್ಳೆ ಉಣುಕ್ಲು ಕಡ್ಡಿ ಆಗ್ಬಿಟ್ಟವಳೆ. ಕಣ್ಣು ಕೆಳಗಡೆ ಫುಲ್ಲು ಡಾರ್ಕ್ ಸರ್ಕಲ್ಸು, ಮುಖ ಒಳ್ಳೆ ಕರ್ರಿಗೆ ಕಪ್ಪಗಾಗ್ಬಿಟ್ಟೈತೆ, ಕೂದಲು ಒಳ್ಳೆ ಜುಂಗ್ ಥರ ಗಲೀಜಾಗ್ಬಿಟ್ಟೈತೆ. ಉಮಾ ಮೊದಲು ಹೇಗೆ ಆಡ್ತಾ ಇದ್ಲೋ ಇವತ್ತು ಸಹ ಹಾಗೆ ಆಡ್ತಾವಳೆ. ಅವತ್ತಿನ ಆ ರಾತ್ರಿ ಕಳೆಯುತ್ತೆ. ಮಾರನೇ ದಿವಸ ಮನೆ ಪಕ್ಕದವರು ಬಂದ್ಬಿಟ್ಟು ಉಮಾ ಅವ್ರ ತಂದೆ ಜೊತೆ ಗಲಾಟೆ ಮಾಡ್ತವ್ರೆ. ಎಂಥ ಮಗಳನ್ನ ಸಾಕಿದ್ದೀರಾ, ನಮ್ಮ ಮನೆಯಲ್ಲಿ ಶಿಡ್ಜು ನಾಯಿ ಮರಿ ಇತ್ತು, ಆ ನಾಯಿ ಮರಿನ ನಿಮ್ಮಮ್ಮ ತಿಂದವಳೆ, ಏನಕ್ಕೆ ಅವಳು ಆ ಥರ ಹುಚ್ಚುಚ್ಚಿ ಆಡಂಗೆ ಆಡ್ತಾವಳಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಉಮಾ ಅವ್ರ ತಂದೆ ಆ ಥರ ಎಲ್ಲ ಮಾಡೋಕ್ಕೆ ಚಾನ್ಸೇ ಇಲ್ಲ, ಏನೋ ಸ್ವಲ್ಪ ಅಬ್ನಾರ್ಮಲ್ ಆಡಂಗೆ ಆಡ್ತಾವಳೆ, ಮುಂದೆ ಕಡಿಮೆ ಆಗ್ಬೋದು, ನಾಯಿ ಎಲ್ಲ ತಿನ್ನೋ ಥರ ಅವಳಾಗಿಲ್ಲ, ನೀವೇನಕ್ಕೆ ಸುಳ್ಳೆಲ್ಲ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ನಾವು ನಿಜ ಹೇಳ್ತಾ ಇದ್ರು ನೀವು ನಂಬ್ತಾ ಇಲ್ಲ. ಉಮಾ ನಿಜವಾಗ್ಲೂ ನಮ್ಮ ಪೆಟ್ಟನ್ನ ತಿಂದವಳೆ. ಒಂದ್ಸಲ ನಿಮ್ಮನ್ನೇನೋ ತಿಂತಾಳೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅಂತ ಅರ್ಧದಿಂದ 1 ಗಂಟೆ ಟೈಮು ಈ ಥರನೇ ಕಚ್ಚಾಡಿ ಮನೆಗೆ ಹೊರಟೋಗ್ತಾರೆ. ಇದೇ ಥರ ಒಂದು ರಾತ್ರಿ ಉಮಾ ಅವ್ರ ತಂದೆ ಈ ಟೆನ್ಷನಲ್ಲಿ ಮಲಗ್ತಾ ಇರಲ್ಲ. ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಉಮಾ ಒಂದೇ ಸಮ ಬಾಗಿಲು ತೆಗಿತಾಳೆ. ತೆಗೆದ ತಕ್ಷಣ ಮಾಡಿಯಿಂದ ಇಳಿದು ಕೆಳಗಡೆ ಹೋಗ್ತಾಳೆ. ಉಮಾ ಅವ್ರ ಮನೆಯಲ್ಲೇ ಟಾಮಿ ಅಂತ ಒಂದು ಹೆಣ್ಣಾಯಿನ ಸಾಕಿರ್ತಾರೆ. ಆ ನಾಯಿ ಈಗ ತಾನೇ 4 ಮರಿ ಹಾಕಿರುತ್ತೆ. ಅದರಲ್ಲಿ ಉಮಾ ಒಂದು ಮರಿನ ಎತ್ಕೊಂಡು ಅದರ ಕತ್ನ ಕಚ್ಚಿ ಒಂದೇ ಸಮ ರಕ್ತನ ಕುಡಿತಾ ಇರ್ತಾಳೆ. ಆ ನಾಯಿ ಮರಿ ಒಂದು ಕಡೆ ತುಂಬ ಗಲೀಜಾಗಿ ಕಿರಿಚ್ತಾ ಇರುತ್ತೆ. ಉಮಾ ಅವ್ರ ತಂದೆ ಉಮ್ಮನ್ನ ನೋಡ್ತಾನೆ ಇರ್ತಾರೆ. ಉಮಾನು ಸಹ ಆ ಕಡೆ ಈ ಕಡೆ ಕೇರ್ ಮಾಡದೆ ಸುಮ್ಮನೆ ರಕ್ತನ ಕುಡಿತಾನೆ ಇರ್ತಾಳೆ. ಅದಕ್ಕೆ ಉಮಾ ಅವ್ರ ತಂದೆ ಉಮಾ ಅವ್ರ ತಾಯಿನ ಕೂಗಿ ಎಬ್ಸಿ ಈ ನಡೀತಾ ಇರೋ ಘಟನೆನ ತೋರಿಸ್ತಾರೆ. ಉಮಾ ಅವ್ರ ತಾಯಿಗೆ ನಂಬಿಕೆನೇ ಬರ್ತಾ ಇಲ್ಲ. ಅದಕ್ಕೆ ಉಮಾ ಅವ್ರ ತಾಯಿ ಕೈ ಕಾಲೆಲ್ಲ ಗಿಂಡ್ಕೊಂಡು ನೋಡ್ತಾರೆ, ಇದೇನೋ ಕನಸಿರ್ಬೋದು ಅಂತ. ಆದರೆ ಅದು ಕನಸಿರಲ್ಲ. ಹೇಗೋ ಉಮಾ ಅವ್ರ ತಂದೆ ತಾಯಿ ಉಮ್ಮನ ಹತ್ರ ಹೋಗಿ ಆ ನಾಯಿ ಮರಿನ ಅವಳ ಕೈಯಿಂದ ಬಿಡಿಸಿ ಎಸಿತಾರೆ. ಎಸೆದ್ಬಿಟ್ಟು ಉಮ್ಮನ್ನ ರೂಮ್ಗೆ ಕರ್ಕೊಂಡೋಗಿ ಮಲಗಿಸಿ ಒಂದು ಕೆಲಸ ಮಾಡೋದ, ಉಮ್ಮನ್ನ ಈಗ ಆಚೆಗೆ ಬಿಡೋದು ಬೇಡ, ಈ ರೂಮ್ಗೆ ಲಾಕ್ ಹಾಕೊಳ್ಳೋದ ಅಂದ್ಬಿಟ್ಟು ಲಾಕ್ ಹಾಕ್ಕೊಂಡು ಹೋಗಿ ಮಲಗ್ತಾರೆ. ಮಲಗಿ ಹೇಗೋ 2ನೇ ದಿವಸ ಹೇಳ್ತಾರೆ. ಮಾರನೇ ದಿವಸ ರಾತ್ರಿ ಉಮಾ ಅವ್ರ ತಂದೆಗೆ ನಿದ್ದೆ ಎಚ್ಚರ ಆಗುತ್ತೆ. ಯಾರೋ ಬಾಗಿಲನ್ನ ಹೊಡಿತವ್ರೆ, ಬೀಗನ ಮುರಿತವ್ರೆ. ಒಂಥರ ಯಾರೋ ಬಾಗಿಲು ಬೀಗನ ಹೊಡಿತವ್ರೆ, ಮುರಿತವ್ರೆ. ಇದನ್ನ ಕೇಳಿದ ತಕ್ಷಣ ಉಮಾ ಅವ್ರ ತಂದೆಗೆ ಗೊತ್ತಾಗ್ಬಿಡ್ತು. ಉಮಾ ಬಾಗಿಲನ್ನ ಮುರಿದು ಎಲ್ಗೋ ಹೋಗ್ತಾವಳೆ ಅಂತ ಅಂದ್ಕೊಂಡು ಕಿಟಕಿಯಿಂದ ಆಚೆಗೆ ನೋಡ್ತಾರೆ. ಉಮಾ ಆಗಲೇ ಪಕ್ಕದ ಮನೆಗೆ ಹೋಗಿ ಅವರ ಇನ್ನೊಂದು ನಾಯಿನ ಕಚ್ಚಿ ತಿಂತಾವಳೆ. ಇದನ್ನು ನೋಡಿದ ತಕ್ಷಣ ಉಮಾ ಅವ್ರ ತಂದೆ ಕಿರ್ಚಿ ಉಮಾ ಅವರ ಚಿಕ್ಕಪ್ಪ ಚಿಕ್ಕಮ್ಮನಿಗೆಲ್ಲ ಕೂಗಿ ಕರೆಸ್ತಾರೆ. ಕರೆಸಿ ಇವ್ರನ್ನ ಹಿಡ್ಕೊಂಡು ಬಂದು ಮತ್ತೆ ಮಲಗಿಸ್ತಾರೆ. ಆದರೆ ಆ ರೂಮ್ಗೆ ಈಗ ಲಾಕ್ ಹಾಕಲ್ಲ. ಇವ್ರ ಕೈ ಕಾಲನ್ನೆಲ್ಲ ಕಟ್ಟಿ ಗಟ್ಟಿಯಾಗಿ ಮಲಗಿಸ್ತಾರೆ. ಆದರೆ ಉಮಾ ಅವರು ಮುಂದೆಯಿಂದ ಕೇಳಿಸ್ತವ್ರೆ, ನನಗೆ ಕಟ್ಟಾಕ್ತಾ ಇದ್ದೀರಾ, ಇದಕ್ಕೆಲ್ಲ ನೀವು ಅನುಭವಿಸ್ತೀರಾ ಅಂದ್ಬಿಟ್ಟು ಒಂಥರ ಮುಂದೆಯಿಂದ ಕಿರಿಚ್ತವ್ರೆ, ನಗೀತವ್ರೆ, ಏನೇನೋ ಗಲೀಜಾಗಿ ಸೌಂಡೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಒಂಥರ ಇಗ್ನೋರ್ ಮಾಡೋಕ್ಕಾಗದೇ ಇದ್ರೂ ಇಗ್ನೋರ್ ಮಾಡಿ ತಂದೆ ತಾಯಿ ಹೋಗಿ ಮಲಗ್ತಾರೆ. ಇದೇ ಥರ 1-1.5 ತಿಂಗಳೆಲ್ಲ ಮುಗಿಯುತ್ತೆ. ಉಮಾ ಅವ್ರ ಕಡೆಯಿಂದ ಯಾವುದೇ ಕಂಪ್ಲೇಂಟ್ ಬರ್ತಾ ಇರಲ್ಲ.
ಉಮಾ ಅವರು ಮೂರ್ಛೆ ಹೋಗಿ ಮಲಗ್ತಾ ಇದ್ದಾರೆ. ಅದಕ್ಕೆ ಡಾಕ್ಟ್ರಿಗೆಲ್ಲ ಕರೆದು ತೋರಿಸ್ತಾರೆ. ಇವರು ಬರೀ ಮೂರ್ಛೆ ಹೋಗಿರೋದು, ಒಂದು ಕೆಲಸ ಮಾಡಿ ಇವ್ರಿಗೆ ಡೈಲಿ ನೀರು ಕೊಡ್ತಾ ಇರಿ, ನೀರಾದರೂ ಹೊಟ್ಟೆಲ್ ಹೋಗಿ ಸೇರ್ತಾ ಇರಲಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಇವ್ರಿಗೆ ದಿವಸ ನೀರನ್ನ ಕೊಡ್ತಾ ಇರ್ತಾರೆ. ಆದರೆ ಉಮಾ ಅವ್ರು ಮಾತ್ರ ಎಚ್ಚರ ಆಗ್ತಾ ಇರಲ್ಲ. ಹೀಗೆ 2 ತಿಂಗಳು ಕಳೆದೋಗುತ್ತೆ. ಉಮಾ ಅವರ ಸಂಬಂಧಿಕರಲ್ಲಿ ಯಾವ್ದು ಒಬ್ರದ್ದು ಮದುವೆ ಇರುತ್ತೆ. ಹೇಗೋ ಉಮ್ಮನ ಕಡೆಯಿಂದ ಯಾವುದೇ ಥರ ಕಂಪ್ಲೇಂಟ್ ಇಲ್ಲ. ಒಂದು ಕೆಲಸ ಮಾಡೋದ, ನಾವೆಲ್ಲ ಮದುವೆಗೆ ಹೋಗೋದ, ಆ ಮದುವೆಗೆ ಹೋಗಿ ಬಂದರೆ ಸಂಬಂಧಿಕರೆಲ್ಲ ಸಿಗ್ತಾರೆ, ಅದರಿಂದ ನಮ್ಮ ಮೈಂಡ್ ಆದರೂ ಫ್ರೆಶ್ ಆಗ್ಬೋದು ಅಂತ ಇವ್ರ ಮಧ್ಯ ಡಿಸ್ಕಸ್ ನಡೆಯುತ್ತೆ. ಸರಿ ಆಯಿತು ಅಂತ ಇವ್ರು 3 ಜನ ಮದುವೆಗೆ ಹೋಗ್ತಾರೆ. ಅಲ್ಲಿ 2 ರಿಂದ 3 ದಿವಸ ಇದ್ದು ತಿರುಗಿ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಯಾವುದು ಸುಟ್ಟೋಗಿರೋ ವಾಸನೆ ಒಂಥರ ಗಲೀಜು ಮೂಗ್ಗೆ ಹೊಡಿತಾ ಇರುತ್ತೆ. ಇದನ್ನು ತಡೆಯೋಕ್ಕಾಗದೆ ಉಮಾ ಅವ್ರ ತಂದೆ ಕರ್ಚೀಫ್ನ ತಗೊಂಡು ಉಮಾ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಉಮಾ ಅವರು ಎಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ರೂಮಲ್ಲಿ ಏನಾದರೂ ಮಲಗಿರ್ಬೋದು ಅಂತ ಉಮಾನ ರೂಮ್ನ ತೆಗಿತಾರೆ. ಉಮಾ ರೂಮ್ನ ನೋಡ್ತಾ ಇದ್ರೆ ಅಲ್ಲೊಂದು ಭಯಾನಕ ಗಲೀಜು ದೃಶ್ಯ. ಉಮಾ ಸುಟ್ಟು ಬೂದಿಯಾಗಿ ಅಲ್ಲಿ ಮಲಗಿರ್ತಾಳೆ. ಇದನ್ನ ನೋಡಿದ ತಕ್ಷಣ ಉಮಾ ಅವ್ರ ತಂದೆ ತಾಯಿ ಜೋರಾಗಿ ಅಳ್ತಾರೆ. ಮತ್ತೆ ಉಮಾ ಅವ್ರ ಚಿಕ್ಕಮ್ಮನಿಗೆ ಸಹ ಕೇಳ್ತಾರೆ, ನನ್ನ ಮಗಳಿಗೆ ಏನಾಯ್ತು, ಇವಳು ನೋಡಿದ್ರೆ ಇಲ್ಲಿ ಸುಟ್ಟು ಬೂದಿಯಾಗಿ ಮಲ್ಗೋಳಲ್ಲ, ಏನಾಯ್ತು, ಆ ಥರ ಏನಾಯ್ತು ಇಲ್ಲಿ ಅಂತ ಜೋರಾಗಿ ಕೇಳ್ತಾರೆ. ಆದರೆ ಅವರಿಬ್ರು ಏನೋ ಮಾತಾಡ್ತಾ ಇರಲ್ಲ. ಇವ್ರ ಮನೆಯಲ್ಲಿ ಚಿಂಟು ಅಂತ ಒಬ್ಬ ಕೆಲ್ಸಕ್ಕಿರ್ತಾನೆ. ಆ ಚಿಂಟು ಹತ್ರ ಕೇಳ್ತಾರೆ. ಆಗ ಆ ಚಿಂಟು ಹೇಳ್ತಾನೆ, ಅವತ್ತು ಸುಮಾರು 2:30-3 ಗಂಟೆ ಉಮಾ ಜೋರಾಗಿ ಕಿರಿಚ್ತಾ ಇದ್ಲು. ಇದನ್ನ ಕೇಳಕ್ಕಾಗದೆ ಪಕ್ಕದ ಮನೆಯವರು ಉಮ್ಮನ್ ರೂಮ್ಗೆ ನುಗ್ಗಿ ಅವಳ ಮೇಲೆ ಡೀಸೆಲ್ ಹಾಕಿ ಅವಳನ್ನ ಸುಟ್ಟು ಹಾಕ್ಬಿಟ್ರು. ಉಮಾ ಜೀವಂತವಾಗಿ ಇದ್ಲು. ಉಮಾ ಜೋರಾಗಿ ಕಿರಿಚ್ತಾವಳೆ. ಆದರೆ ಅವರು ಒಂಚೂರು ಕೇರ್ ಮಾಡದೆ ಅವಳನ್ನ ಇನ್ನೂ ಸುಡ್ತಾನೆ ಇದ್ರು. ಉಮಾ ಕಿರಿಚ್ತಾವಳೆ. ಅವತ್ತು ಉಮಾ ಕಿರಿಚಿದ್ಲಲ್ಲ, ಆ ಥರ ಇಲ್ಲಿ ಗಂಟ ಯಾವತ್ತೂ ಕಿರಿಚಿರ್ಲಿಲ್ಲ. ಆ ಥರ ಜೋರಾಗಿ ಕಿರ್ಚಿದ್ಲು, ಹತ್ತಿದ್ಲು. ಆದರೆ ಅವರು ಒಂಚೂರು ಕೇರ್ ಮಾಡದೆ ಅಲ್ಲಿಂದ ಸೀದಾ ಇಳಿದು ಮನೆಗೆ ಹೊರಟೋದ್ರು. ಒಳಗಡೆ ಉಮಾ ಜೋರಾಗಿ ಅಪ್ಪ ಅಮ್ಮ ಅಂತ ಎಲ್ಲ ಹೇಳಿ ಒಂಥರ ಜೋರಾಗಿ ಅಳ್ತಾ ಇದ್ಲು ಅಂತ ಚಿಂಟು ಫುಲ್ಲು ಈ ಸ್ಟೋರಿನ ಬಿಡಿಸಿ ಅವ್ರ ಮುಂದೆ ಹೇಳ್ತಾನೆ. ಇದೆಲ್ಲ ಸ್ಟೋರಿ ಮುಗಿದ್ಮೇಲೆ ಇಂದಿರಾ ಅವ್ರ ತಾತ ಇಂದಿರಂಗೆ ಒಂದು ಮಾತನ್ನ ಹೇಳ್ತಾರೆ. ನೀನು ಎಷ್ಟು ದಿವಸ ಬೇಕಂದ್ರೂ ಇರು, ನಾನೇನು ಹೇಳಲ್ಲ. ಆದರೆ ಒಂದು ಕಂಡೀಷನು, ಉಮನ್ ರೂಮ್ ಹತ್ರ ಮಾತ್ರ ಹೋಗಬೇಡ. ಅಲ್ಲಿ ಪಕ್ಕ ಕಿಟಕಿ ಐತೆ, ಆ ಕಿಟಕಿಯಿಂದ ಎಣ್ಕಿ ಪಣ್ಕಿ ಏನೋ ನೋಡೋಕೆ ಹೋಗಬೇಡ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಇಂದ್ರನ್ಗೆ ಫುಲ್ಲು ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಇಂದ್ರ ರಾತ್ರಿ ಹೋಗಿ ಮಲಗ್ತಾನೆ. ಮಲಗಿದ್ರೆ ಅಕ್ಕಪಕ್ಕ ಒಂದು ಸ್ಪೂನ್ ಬಿದ್ದರೂ ಸಾಕು ಇವನಿಗೆ ನಿದ್ರೆ ಎಚ್ಚರ ಆಗ್ತೈತೆ. ಅಕ್ಕಪಕ್ಕದ ಮನೆಯಿಂದ ಒಂದು ಗೆಜ್ಜೆ ಸೌಂಡ್ ಬಂದರೂ ಇವನು ಅಲ್ಲಿಂದ ಬರ್ತೈತೆ ಅಂತ ಅನ್ಕೋತವನೆ. ಅದಕ್ಕೆ ಇವನು ಹೇಗೋ ಆ ರಾತ್ರಿ ಕಳೆದು ಮಾರನೇ ದಿವಸ ಎದ್ದು ಹೊರಟೋಗ್ತಾನೆ. ಇದಾಗಿತ್ತು ಉಮಾಳ ನಿಜ ಘಟನೆ. ಆ ಉಮಾ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟಾಡ್ಕೊಂಡು ಬೆಳೆದಿಲ್ಲ. ಆತ್ಮನೂ ಏನೋ ಒಂದು ಕೆಟ್ಟ ಶಕ್ತಿ ಇವಳನ್ನ ಹಿಡ್ಕೊಂಡಿತ್ತು. ಇನ್ನೊಂದು ಕಡೆ ಈ ಅಕ್ಕಪಕ್ಕ ಇರೋ ಮನೆಯವರು ಬೇರೆ ಇವಳನ್ನ ಸುಟ್ಬಿಟ್ಟಿದ್ರು. ಇಂದಿನ ಈ ಕಥೆ ಮುಗೀತು. ಮತ್ತೊಮ್ಮೆ ಹೊಸ ಕಥೆನ ತಗೊಂಡು ಬರ್ತೀನಿ. ಅಲ್ಗಂಟ ಶುಭರಾತ್ರಿ. ಇಂತಿ ನಿಮ್ಮ ಭೂತ.